ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಪ್ರತಿಯೊಬ್ಬ ಶಿಕ್ಷಕ ಆಕಾಂಕ್ಷಿಯು ದಯವಿಟ್ಟು ಈ ಒಂದು ಆಡಿಯೋನ ಗಮನವಿಟ್ಟು ಕೇಳಿ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಶಿಕ್ಷಕ ಹುದ್ದೆಗಳು ಖಾಲಿ ಇವೆ, ಮತ್ತು RT ಅತಿ ಶಿಕ್ಷಕರ ಬಗ್ಗೆ ಏನು ಹೇಳುತ್ತೆ, ಮತ್ತು ಈ ಒಂದು ಸರ್ಕಾರ ಶಿಕ್ಷಕರನ್ನು ನೇಮಕಾತಿ ಮಾಡುವಲ್ಲಿ, ಅಂದರೆ ಕಾಯಂ ಶಿಕ್ಷಕರನ್ನು ನೇಮಕಾತಿ ಮಾಡುವಲ್ಲಿ ಯಾಕೆ ಮೀನಾಮೇಷ ಎನಿಸ್ತಾ ಇದೆ, ಮತ್ತು ಶಿಕ್ಷಕ ಆಕಾಂಕ್ಷಿಗಳಲ್ಲಿ ಇರ್ತಕ್ಕಂಥ ಒಂದು ಕೊರತೆ ಏನು ಅನ್ನೋದರ ಬಗ್ಗೆ ಶ್ರೇಷ್ಠ ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ನಿರಂಜನ್ ಆರಾಧ್ಯ ಸರ್ ಅವರು ತುಂಬ ಚೆನ್ನಾಗಿ ಏನಪ್ಪ ಅಂದರೆ ನಮಗೆಲ್ಲರಿಗೂ ಒಂದು ಮಾರ್ಗದರ್ಶನ ಮಾಡಿದ್ದಾರೆ. ಮತ್ತು ಕಾನೂನಿನ ಮೂಲಕ ಶಿಕ್ಷಕರ ನೇಮಕಾತಿ ಬಗ್ಗೆನೂ ಏನಪ್ಪ ಅಂದರೆ ಅವರು ಒಂದಿಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ರಿಗೂ ಇದನ್ನು ಶೇರ್ ಮಾಡೋದ್ರ ಮೂಲಕ ಇದ್ರ ಬಗ್ಗೆ ತಾವು ಅರಿವು ಮಾಡ್ಕೋಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ ಇದ್ದೀನಿ. ಈ ಒಂದು ಆಡಿಯೋನ ದಯವಿಟ್ಟು ಕೇಳಿ. ಬಟ್ ಶಿಕ್ಷಕರ ನೇಮಕಾತಿ ಸರ್ಕಾರ ಮಾಡ್ತಿಲ್ಲ ಸರ್. ಹೋರಾಟ ಮಾಡಿ ದೊಡ್ಡದಾಗಿ ನಾನು ನಿಮ್ ಜೊತೆಗೆ ಸೇರ್ಕೋತೀನಿ. ಹ್ಞೂ ಸರ್, ಲಾಸ್ಟ್ ಟೈಮ್ ಮಾಡಿದ್ವಿ ಸರ್ ಫ್ರೀಡಂ ಪಾರ್ಕ್ ಅಲ್ರಿ. ಆ ಹೋರಾಟದಿಂದ ಏನು ಪ್ರಯೋಜನ ಆಗಲ್ಲಪ್ಪ. ಹ್ಞೂ ಸರ್. ಆ ಹೋರಾಟಗಳಿಂದ ಏನು ಪ್ರಯೋಜನ ಆಗಲ್ಲ. ಫ್ರೀಡಂ ಪಾರ್ಕ್ ಅಲ್ಲಿ ಹೋಗ್ತೀರಿ, ಹ್ಞೂ ಸರ್, ಕುತ್ಕೋತೀರಿ, ಬರ್ತೀರಿ, ಅದರಿಂದ ಏನು ಪ್ರಯೋಜನ ಆಗುತ್ತೆ? ಹ್ಞೂ ಸರ್. ಯಾವ ತರ ಅಂತೇಳಿ ನಮ್ಗೆ ಗೈಡೆನ್ಸ್ ಕೊಡಿ ಸರ್. ನಾವೀಗ ಎಲ್ಲ ಈಗ ನಿಮ್ಮಲ್ಲೇ ಬಣ ಆಗ್ಬಿಟ್ಟಿದೆ. ಹ್ಞೂ ಸರ್. ಅತಿಥಿ ಶಿಕ್ಷಕರು ಒಂದ್ ಕಡೆ, ಹ್ಞೂನ್ರಿ, ಇನ್ನೊಂದ್ ಕಡೆ ಅವನ ಯಾರೋ PGT TGT ಹ್ಞೂನ್ರಿ ಆತರ ಮಾಡಿದ್ವಿ ಹೊಡೆದೋಗ್ಬಿಟ್ಟಿದ್ದಾರೆ. ಹ್ಞೂ ಸರ್. ನೀವೆಲ್ಲ ಏಕತೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ವೇಕೆನ್ಸೀಸ್ ಖಾಲಿ ಇದೆ. ಹ್ಞೂ ಸರ್. ಹತ್ತತ್ರ ಈಗ 52,000 ವೇಕೆನ್ಸೀಸ್ ಖಾಲಿ ಇದೆ. ಹ್ಞೂ ಸರ್. 52,000 ವೇಕೆನ್ಸೀಸ್ಗೂ ಪರ್ಮನೆಂಟ್ ಟೀಚರ್ಸ್ ನ ಅಪಾಯಿಂಟ್ ಮಾಡ್ಕೋಬೇಕು. ಹ್ಞೂ ಸರ್. ಯಾಕಂದ್ರೆ RT ಕಾಯ್ದೆ ಅನ್ವಯ ಅವರು ಗೆಸ್ಟ್ ಟೀಚರ್ಸ್ ನ ಅಪಾಯಿಂಟ್ ಮಾಡ್ಕೊಳ್ಳೋ ಹಾಗಿಲ್ಲ. ಹ್ಞೂ ಸರ್. ಕಾಂಪಿಟೆಂಟ್ ಕ್ವಾಲಿಫೈಡ್ ಟೀಚರ್ಸ್ ನ ಮಾಡ್ಕೋಬೇಕು. ಹ್ಞೂ ಸರ್. ಸೊ ಎಲ್ಲಾರು ಸೇರಿ ಹೋರಾಟ ಮಾಡಿ. ಹ್ಞೂ ಸರ್, ಖಂಡಿತ ಮಾಡ್ತೀವಿ. ಒಂದ್ ಕಾಲ್ನಡಿಗೆ ಜಾಥಾ ಮಾಡಿ. ಹ್ಞೂ ಸರ್. ಸರ್ ಬಲಿಷ್ಠವಾಗಿ ಹೋರಾಟ ಮಾಡದೇ ಇದ್ರೆ ಹ್ಞೂ ಸರ್ ಸರ್ಕಾರಗಳಿಂದ ನೀವು ಏನು ನಿರೀಕ್ಷೆ ಮಾಡಕ್ ಸಾಧ್ಯ ಇಲ್ಲ. ಸರ್, ಇವಾಗ ನೀವು ಹೇಳೋದು ಏನಂದ್ರೆ ಸರ್, ಇವಾಗ ಗೆಸ್ಟ್ ಟೀಚರ್ ಏನಿದಾರಲ್ಲ ಸರ್, ಅವರು 43,000 ರೀ. ಅವ್ರದ್ದು ಒಂದು ಬಣ ಮಾಡ್ಕೊಂಡು ಅವರೆಲ್ಲ 2 ಬಣ ಮಾಡ್ಕೊಂಡು ಸರ್ ಅವರು ಪರ್ಮನೆಂಟ್ ಆಗಿ ಏನಂತೆ ಗಲಾಟೆ ಅಂದ್ರೆ, ನನಗೆ ಬೇರೆಯವರೆಲ್ಲ ಹೇಳಿದ ಪ್ರಕಾರ ನೀವು ನಮ್ಮದು TET ಆಗಿದೆ, ನಮ್ಮನ್ನ ಅಪಾಯಿಂಟ್ ಮಾಡ್ಕೊಳ್ಳಿ ಅಂತಾರೆ. ಹ್ಞೂ ಸರ್, ಅದೊಂದು ಸರ್ ಅದೊಂದು ಮಾಡಿದ್ದೆ ಅವೈಜ್ಞಾನಿಕ. ಹ್ಞೂ ಸರ್. ಒಂದು ಎಲಿಜಿಬಲ್ ಕ್ವಾಲಿಫಿಕೇಶನ್ ಇದ್ದಾಗ ಹ್ಞೂ ಸರ್ TET ಮಾಡಿ ಫಿಲ್ಟರ್ ಮಾಡೋದಾದ್ರೆ ಹ್ಞೂ ಸರ್ ನೇರ TET ನೇ ಮಾಡ್ಬಿಡಿ. PUC ಆದ್ಮೇಲೆ ಯಾಕೆ D.Ed ಅವೆಲ್ಲ ಮಾಡ್ಸಕ್ ಹೋಗ್ತೀರಾ? ಹ್ಞೂ ಸರ್. ಹಂಗಾಗಿ ಬಣಗಳು ಈಗ ಒಂದು ಸಮಾಜದಲ್ಲಿ ಹೆಂಗಿರುತ್ತೆ ಅಂದ್ರೆ, ಅವ್ರು ಜನರನ್ನ ಡಿವೈಡ್ ಮಾಡಿದಷ್ಟು ಅವ್ರಿಗೆ ರೂಲ್ ಮಾಡ್ಲಿಕ್ಕೆ ಒಳ್ಳೇದಾಗ್ತಾ ಇರುತ್ತೆ. ಜನ ಒಗ್ಗಟ್ಟು ಆಗ್ಬಾರ್ದು ಅವ್ರಿಗೆ. ಸೊ ಅದಕ್ಕೆ ನಿಮ್ಮಲ್ಲಿ ಬೇರೆ ಬೇರೆ ಬಣಗಳು ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೇದೇ ಆಗುತ್ತೆ. ಸರ್, ಇನ್ನೊಂದು ವಿಚಾರ ಸರ್, ಗೆಸ್ಟ್ ಟೀಚರ್ ಈಗ ಅವರು ಪರ್ಮನೆಂಟ್ ಮಾಡ್ಕೊಡ್ರಿ ಅಂತೇಳಿ ಅವರು ಹೋರಾಟ ಮಾಡ್ತಾ ಇದಾರೆ ಸರ್, ಅದು ಸಾಧ್ಯನಾ ಸರ್? ಕಷ್ಟ. ಈಗ ಅವ್ರನ್ನ ಪರ್ಮನೆಂಟ್ ಮಾಡೋದಾಗಿದ್ರೆ ಈ ಸರ್ಕಾರ ಗೆಸ್ಟ್ ಟೀಚರ್ಸ್ ನ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅಥವಾ ಮಾಡ್ಕೊಂಡ್ರು 1 ವರ್ಷಕ್ಕೇನು ತಾತ್ಕಾಲಿಕವಾಗಿ ಮಾಡ್ಕೋಬೇಕು. ಅವ್ರು ಪ್ರತಿ ವರ್ಷ ಅದನ್ನ ಮುಂದುವರಿಸ್ತಿದ್ದಾರೆ ಅಂದ್ರೆ ಅವ್ರಿಗೆ ಪರ್ಮನೆಂಟ್ ಆಗಿ ಟೀಚರ್ಸ್ ನ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಆಸಕ್ತಿ ಇಲ್ಲ ಅಂತ ಆಯ್ತು. ಅದಕ್ಕೆ ನಾವು ಪರ್ಮನೆಂಟ್ ಆಗಿ ಮಾಡ್ಕೊಳ್ಳಿ ಅಂತ ಹೋರಾಟ ಮಾಡ್ಬೇಕಾಗತ್ತೆ. ಸರ್, ಅದು ಮಾಡ್ತಾ ಇದೀವಿ ಸರ್. ಅವರು ನಮ್ ಜೊತೆ ಕೈ ಜೋಡಿಸ್ತಾ ಇಲ್ಲ ಸರ್, ಗೆಸ್ಟ್ ಟೀಚರ್. ಅವ್ರ ಹತ್ರ ಎಲ್ಲಾರ್ದು ಒಂದ್ ಮೀಟಿಂಗ್ ಕರೀರಿ. ಸರ್, ಅವ್ರದ್ದು ಬೇಡಿಕೆ ಏನಂದ್ರೆ ಸರ್, ಇಲ್ಲ ನಮ್ದು ನಾವಿಟ್ಟು 10 ವರ್ಷ ದುಡಿದೀವಿ. ಅವೆಲ್ಲ ತಪ್ಪು ಕಲ್ಪನೆ. 10 ವರ್ಷ ದುಡಿದ ತಕ್ಷಣ ಪರ್ಮನೆಂಟ್ ಮಾಡೋದಾದ್ರೆ ಸರ್ ಎಲ್ಲ ಬೇರೆ ಬೇರೆ ಇಲಾಖೆಗಳಲ್ಲಿ ಇರೋರೆಲ್ಲ ಪರ್ಮನೆಂಟ್ ಆಗ್ಬೇಕಾಗಿತ್ತಲ್ವಾ? ಈಗ ಬೇರೆ ಬೇರೆ ಇಲಾಖೆನೆಲ್ಲ 10 ವರ್ಷ ಅಲ್ಲ, 20-25 ವರ್ಷದಿಂದ ಕಾಂಟ್ರಾಕ್ಚುಯಲ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅದು ಅವ್ರು ಕಾಂಟ್ರಾಕ್ಚುಯಲ್ ಮಾಡ್ಕೊಳ್ಳೋದೇನೆ ಅವ್ರನ್ನ ಪರ್ಮನೆಂಟ್ ಮಾಡಬಾರದು ಅನ್ನುವಾಗ ಅವ್ರನ್ನ ಪರ್ಮನೆಂಟ್ ಮಾಡ್ತಾರೆ ಅನ್ನೋದು ಇಲ್ಲ ಸರ್. ಈಗ ಅಗ್ರಿಮೆಂಟ್ ನೋಡಿ ಸರ್, ಅದು ಕೇವಲ 10 ತಿಂಗಳಿಗೆ ಮಾತ್ರ ಅವ್ರನ್ನ ತೆಗೆದುಕೊಟ್ಟಿದ್ದಾರೆ. ಅವ್ರ ಉದ್ದೇಶನೇ ಅದಾಗಿರುವಾಗ ನಮ್ಮನ್ನ ಪರ್ಮನೆಂಟ್ ಮಾಡ್ತಾರೆ ಅಂತ ಇವ್ರ ಅಂದ್ಕೊಂಡ್ರೆ ಅವರ ಮುಗ್ಧತೆಗೆ ನಾನು ನಗಬೇಕಾಗುತ್ತೆ ಅಷ್ಟೇ. ಸರ್, ಇನ್ನೊಂದು ವಿಚಾರ ಸರ್, ನಾವು ಇದನ್ನ ಪ್ರಶ್ನೆ ಮಾಡಿ ಸರ್, ಈಗೇನು ಅರ್ಹತೆ ಇಲ್ದವ್ರನ್ನ ಸರ್ ಒಂದೊಂದ್ ಭಾಗದಲ್ಲಿ ಸರ್ PUC ಆದವರು ಮತ್ತೆ ಡಿಗ್ರಿ ಆದವರು ಗೆಸ್ಟ್ ಟೀಚರ್ ಆಗಿ ಹೋಗ್ತಾ ಇದಾರೆ ಸರ್. ಆಮೇಲೆ TET ಆಗದೆ ಇರ್ತಕ್ಕಂಥವ್ರು ಗೆಸ್ಟ್ ಟೀಚರ್ ಆಗಿ ಹೋಗ್ತಾ ಇದ್ದಾರೆ. ಒಂದ್ ಕೆಲಸ ಏನಂದ್ರೆ, ಶಿಕ್ಷಣ ಹಕ್ಕು ಕಾಯ್ದೆ ಆದ್ಮೇಲೆ ಟೀಚರ್ಸ್ ನ ನೇಮಕ ಮಾಡೋದು ಅಥವಾ ಕ್ವಾಲಿಫೈಡ್ ಟೀಚರ್ಸ್ ನ ನೇಮಕ ಮಾಡೋದು ಬರೀ ಸರ್ಕಾರಿ ಶಾಲೆಗಳಲ್ಲ.
ಹಾ ಸರ್. ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ ಎಲ್ಲಾ ಕಡೆನೂ ಅವ್ರು ಆಗ್ಬೇಕು. ಹಾ ಸರ್. ಅನುದಾನ ರಹಿತ ಶಾಲೆಗಳಲ್ಲೂ ಆಗ್ಬೇಕು. ಹಾ ಸರ್. ಇವತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಬಹಳಷ್ಟು ಜನಕ್ಕೆ ಕ್ವಾಲಿಫಿಕೇಶನ್ಸ್ ಇಲ್ಲ. ಹಾ ಸರ್. ನೀವು ಅದಕ್ಕೆ ಹೋರಾಟ ಮಾಡಿದ್ರೆ ಹಾ ಸರ್. ನಿಮ್ಗೆ ಹೆಚ್ಚಿನ ಉದ್ಯೋಗ ಅವಕಾಶಗಳು ಸಿಗುತ್ತೆ. ಹಾ ಅಷ್ಟು ಸರ್. ಮಾಡಿ. ಸರ್ ಇನ್ನೊಂದು ವಿಚಾರ ಸರ್, ನಾವು ಲಾಸ್ಟ್ ಸರ್ ಹೇಳ್ತೇನ್ರಿ. ಈಗ ಕೋರ್ಟ್ಗೆ ನಾವು ರಿಟ್ ಅರ್ಜಿ ಹಾಕ್ಬೇಕಂತೇಳಿ ನಿಮ್ಮ ಒಂದು ಸಲಹೆಗಳನ್ನ ಕೇಳ್ತಾ ಇದ್ದೀವಿ ಸರ್. ಮೊದ್ಲು ನೀನ್ ಇರೋ ಇದನ್ ಮಾಡಯ್ಯ. ಕೋರ್ಟ್ ಏನ್ ಹೇಳುತ್ತೆ ಗೊತ್ತಾ? ಹಾ ಸರ್. ನೀನ್ ಮೊದ್ಲು ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಮೆಮೊರಾಂಡಮ್ ಕೊಟ್ಟಿಯಾ? ಕೊಟ್ಟಿದೀವಿ ಸರ್. ಮುಖ್ಯಮಂತ್ರಿ ಅವ್ರಿಗೆ ಮೆಮೊರಾಂಡಮ್ ಕೊಟ್ಟಿಯಾ? ಅವೆಲ್ಲ ಡಾಕ್ಯುಮೆಂಟ್ ಇಟ್ಕೋಬೇಕು. ಹಾ ಸರ್. ಮೆಮೊರಾಂಡಮ್ ಕೊಡುವಾಗ ಕಾನೂನಿನ ಅಂಶಗಳನ್ನ ಉಲ್ಲೇಖ ಮಾಡಿದ್ಯಾ? ಓಕೆ ಸರ್. ಅವೆಲ್ಲ ಬರುತ್ತೆ. ಹಾ ಸರ್. ಅವೆಲ್ಲ ಎಕ್ಸಾಸ್ಟ್ ಆಗಿ ಹೋರಾಟ ಮಾಡಿದ್ದೇವೆ. ಹಾ ಸರ್. ಇಷ್ಟೆಲ್ಲ ಆದ್ರೂ ಏನು ಆಗ್ತಾ ಇಲ್ಲ, ಹಾಗಾಗಿ ನಿಮ್ಮ ಬಳಿಗೆ ಬಂದಿದ್ದೇವೆ ಅಂತ ನ್ಯಾಯಾಲಯಕ್ಕೆ ಹೇಳ್ಬೇಕಾಗುತ್ತೆ. ಓಕೆ ಸರ್. ಇಲ್ಲಾಂದ್ರೆ ನ್ಯಾಯಾಲಯ ಇವೆಲ್ಲ ಇದೆಯಪ್ಪ, ಹೋಗು ನೀನ್ ಮೊದ್ಲಲ್ಲಿ ಬಗೆಹರಿಸ್ಕೊಂಡ್ ಬಾ ಅಂತ ಹೇಳ್ಬಿಡುತ್ತೆ. ಓಕೆ ಸರ್. ಹ್ಞೂ. ಅಂದ್ರೆ ನಾವು ಸರ್ ಈಗ ಮೆಮೊರಾಂಡಮ್ ಕೊಟ್ಟಿದ್ದನ್ನ ನಾವು ದಾಖಲಾತಿಯಾಗಿ ರೆಕಾರ್ಡ್ ಮಾಡಿ ಎಲ್ಲ ಫುಲ್ ರೆಡಿ ಇಟ್ಕೋಬೇಕು. ಸರ್ ಮೆಮೊರಾಂಡಮ್ ಕೊಡುವಂತ ರೀತಿ ಅಂದ್ರೆ ಈಗ ಇಷ್ಟು ಹುದ್ದೆಗಳು ಖಾಲಿ ಇದೆ, ಇವುಗಳಿಗೆ ನೀವು ಖಾಲಿ ಇದೆ, ಆರ್ಟಿ ಈ ರೀತಿ ಹೇಳುತ್ತೆ. ಹಾ ಸರ್. ಇದು ಕೇವಲ ಸರ್ಕಾರಿ ಶಾಲೆ ಅಲ್ಲ, ಖಾಸಗಿ ಶಾಲೆಗಳಿಗೂ ಹೇಳುತ್ತೆ. ಎಸ್ ಸರ್. ಈಗಿನ ಅಂಕಿಅಂಶಗಳ ಪ್ರಕಾರ ಬಹುತೇಕ ಶಾಲೆಗಳಲ್ಲಿ ಖಾಸಗಿ ಅನುದಾನ ರಹಿತ ಶಾಲೆಗಳಲ್ಲಿ ಕಾಂಪಿಟೆಂಟ್ ಟೀಚರ್ಸ್ ಇಲ್ಲ. ಎಸ್ ಸರ್. ಸೊ ಇದು ಬಹಳ ಮಕ್ಕಳ ಶಿಕ್ಷಣದ ಮೇಲೆ ಇದಾಗೋದ್ರಿಂದ ಸರ್ಕಾರಕ್ಕೆ ಎಲ್ಲಾ ತರದ ಶಾಲೆಗಳಲ್ಲಿ ಕ್ವಾಲಿಫೈಡ್ ಕಾಂಪಿಟೆಂಟ್ ಟೀಚರ್ಸ್ ಅನ್ನ ಮಾತ್ರ ನೇಮಿಸ್ಕೊಳ್ಳೋದಕ್ಕೆ ಸರ್ಕಾರಕ್ಕೆ ನಿರ್ದೇಶನ ಕೊಡ್ಬೇಕು ಅಂತ ರಿಟ್ ಪಿಟಿಷನ್ ಹೇಳ್ಬೇಕಾಗುತ್ತೆ. ಹಾ ಸರ್, ಖಂಡಿತ ಸರ್ ಮಾಡ್ತೀರಿ. ತಮ್ಮ ಒಂದು ಸಲಹೆ ಸಹಕಾರ ಸರ್ ನಮ್ಗೆ ಇರ್ಲಿ, ನಮ್ಗೆ ಮಾಹಿತಿ ಸರ್ ಕೊಡ್ತಾ ಇರತ್ತೀರಿ. ಓಕೆ ಸರ್, ಧನ್ಯವಾದಗಳು.